ಇದು ಆನೆಗುಂದಿ ಅಂತಿದೆಯಲ್ಲ ಅಣ್ಣ, ಇದು ಊರ ಹೆಸರು, ವಿಲೇಜ್ ಹೆಸರು. ಇದು 64 ಪಿಲ್ಲರ್ ಮಂಟಪ ಅಂತಿದೆ ಅಲ್ವಾ, ಅಲ್ಲಿ ನದಿಯಲ್ಲಿದೆ ನೋಡಿ. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜ ಇರ್ತಾರಲ್ವ ಶ್ರೀಕೃಷ್ಣ ದೇವರಾಯರು, ಅವರ ಸಮಾಧಿ ಅದು. ಅವ್ರು 64 ಯುದ್ಧಗಳು ಗೆದ್ದಿರ್ತಾರೆ. ಸೊ ಹಾಗಾಗಿ 64 ಪಿಲ್ಲರಲ್ಲಿ ಅವ್ರ ಸಮಾಧಿ ಇದೆ. ಒಂದು ಕಡೆ 8 ಇದೆ, ನೋಡ್ಕೋಬೋದಣ್ಣ. ಇದು ತಾರ ಇಲ್ಲ ಅಂತಿದೆ ಅಲ್ವಾ, ಅದು ಹಿಂದೆ ಬೆಟ್ಟ, ವಾಲಿ ಎಂತಿ ತಾರ ಅಲ್ಲಿದ್ರು, ಅದಕ್ಕೆ ತಾರ ಇಲ್ಲ ಅಂತಾರೆ. ತುಂಗಭದ್ರಾ ವಾಟರ್ ಆ್ಯಂಡ್ ಬರ್ಡ್ ವಾಚಿಂಗ್ ಏರಿಯಾ ಅಂದರೆ ನೀರ್ನಾಯಿಗಳು ಅಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ. ಇದು ನವ ಬೃಂದಾವನ ಅಂತ ಆ ಬೆಟ್ಟದ ಆ ಕಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ 9 ಗುರುಗಳದ್ದು ಜೀವ ಸಮಾಧಿ ಇದೆ, ಅದಕ್ಕೆ ನವ ಬೃಂದಾವನ ಅಂತಾರೆ. ಬ್ರಿಡ್ಜ್ ಟು ಹಂಪಿ, ಅಲ್ಲೊಂದು ಬ್ರಿಡ್ಜ್ ಇದೆ ಅಲ್ವಾ, ಸೌತ್ ಹಂಪಿ ನಾರ್ತ್ ಹಂಪಿ ಟಚ್ ಆಗುತ್ತೆ, ಅದಕ್ಕೆ ಬ್ರಿಡ್ಜ್ ಟು ಹಂಪಿ ಅಂತಾರೆ. ಬುಕ್ಸಾಗರ್ ಅಲ್ಲೊಂದು ಊರ ಹೆಸರು, ವಿಲೇಜ್ ಹೆಸರು, ತುಂಗಭದ್ರಾ ನದಿ ಇದು. ಇದು ರಾಮನ ಪಾದ ಅಣ್ಣ, ಇಲ್ಲಿದ್ದಾನೆ ವಾಲಿಗೆ ರಾಮ ಬಾಣ ಹೊಡೆಯೋದು. ಆ ನದಿ ಆ ಕಡೆ ತೆಂಗಿನ ಮರಗಳು ಇದಾವಲ್ಲಣ್ಣ, ಅಲ್ಲಿ ವಾಲಿವ ಸುಗ್ರೀವ ಜಗಳಾಡುವಾಗ ಇಲ್ಲಿದ್ದ ರಾಮವರು ವಾಲಿಗೆ ಬಾಣ ಹೊಡಿತಾರೆ. ಡೈರೆಕ್ಟಾಗಿ ಹೊಡೆಯೋಕ್ಕಾಗಲ್ಲ, ವಾಲಿವ ಸುಗ್ರೀವ ಅಣ್ಣ ತಮ್ಮರು ಒಂದೇ ರೂಪ ಹೊಂದಿರ್ತಾರಲ್ವ, ಬ್ರದರ್ಸ್ ಟೂರ್ಸ್ ಇರ್ತಾರೆ. ಹಾಗಾಗಿ ರಾಮ ಅವ್ರಿಗೆ ಬಾಣ ಹೊಡೆಯೋಕೆ ಕನ್ಫ್ಯೂಸ್ ಆಗುತ್ತೆ ಯಾರಿಗೆ ಹೊಡಿಬೇಕು ಅಂತ. ರಾಮ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು 50% ಪವರ್ ವಾಲಿಗೆ ಹೋಗ್ಬಿಡುತ್ತೆ. ವಾಲಿ ಎದುರುಗಡೆ ಯಾರು ಜಗಳಾಡೋಕ್ಕಾಗಲ್ಲ, ಯಾರು ಎದುರುಗಡೆ ಇರ್ತಾರೆ ಅವ್ರದ್ದು ಅರ್ಧ ಶಕ್ತಿ ವಾಲಿಗೆ ಬಂದ್ಬಿಡುತ್ತೆ. ಅದಕ್ಕೆ 2-3 ಸಲ ಈ ಥರನೇ ಆಗುತ್ತೆ. ವಾಲಿ ಕೈಯಲ್ಲಿ ಸುಗ್ರೀವ ಹೊಡಿಸ್ಕೊಂಡು ಬಂದು ರಾಮಂಗೆ ಬೈತಾರೆ, ನೀವು ಎದಕ್ಕೆ ಬಾಣ ಹೊಡಿಲಿಲ್ಲ, ನಾವು ವಾಲಿ ಕೈಯಲ್ಲಿ ಹೊಡ್ಸ್ಕೊಂಡು ಸತ್ತೋಗ್ತಿದ್ದೆ, ನಿಮ್ಮ ನಂಬಿಕೆ ಮೇಲೆ ಹೋಗ್ಬಿಟ್ಟೆ ಅಂತ ಸುಗ್ರೀವ ಹೇಳ್ತಾರೆ ರಾಮ ಅವ್ರಿಗೆ. ಅವ್ರು ರಾಮರು ಹೇಳ್ತಾರೆ, ನೋಡೋ ಸುಗ್ರೀವ ನಿಮ್ಮಿಬ್ಬರು ಒಂದೇ ರೂಪ ಇದೆ, ಅದಕ್ಕೆ ನಿನಗೆಲ್ಲಿ ಬಾಣ ತಗೊಳುತ್ತಂತ ಇಬ್ಬರಿಗೆ ಹೊಡಿಲಿಲ್ಲ, ಬಿಟ್ಟುಬಿಟ್ಟಿದ್ದೀನಿ ಅಂತಾರೆ. 3ನೇ ಸಲ ಯುದ್ಧ ಆಗುತ್ತಲ್ವ, ಸುಗ್ರೀವನ ತುಳಸಿ ಮಾಲೆ ಹಾಕಿ ಕುಂಕುಮ ಹಚ್ಚಿ ಬಿಡ್ತಾರೆ. ಅವಾಗ ಗೊತ್ತಾಗುತ್ತೆ ಯಾರ ಕಡೆ ಮಾಲಾ ಕುಂಕುಮ ಇದೆ, ಸುಗ್ರೀವ ಅವ್ರಿಗೆ ಬಾಣ ಹೊಡಿಬಾರ್ದು, ಯಾರ ಕಡೆ ಮಾಲಾ ಇಲ್ಲ ಕುಂಕುಮ ಇಲ್ಲ ಅವರೇ ವಾಲಿ ಅವ್ರಿಗೆ ಹೊಡಿಬೇಕಂತ ಬಚ್ಚಿಟ್ಕೊಂಡು ರಾಮ ಅವ್ರ ವಾಲಿಗೆ ಬಾಣ ಹೊಡಿ ಇಲ್ಲಿಂದ ಬಚ್ಚಿಟ್ಕೊಂಡು ಹೊಡಿಯೋದ ನೋಡ್ದ ರಾಮ ಎಲ್ಲ ಇಲ್ಲಿ ಮಾಡಿರೋದು. ಆಮೇಲೆ ಮಾಡ್ತಾರ ಇಲ್ಲಿ ಸೀತೆ ಮಾತೆಗೆ ರಾವಣ ಶ್ರೀಲಂಕೆ ಎತ್ಕೊಂಡು ಹೋಗ್ತಾರಲ್ವಾ, ವಾಪಸ್ ಹೆಂಗ್ ಕರ್ಕೊಂಡ್ ಬರ್ಬೇಕಂತ ಹನುಮಾನ್, ರಾಮ್, ಲಕ್ಷ್ಮಣ್, ಜಂಬು ಅಂತ ಸುಗ್ರೀವ. ಈ ಪೇಂಟಿಂಗ್ ಅಲ್ಲಿ 5 ಜನ ಇದಾರಲ್ಲ, ಇವ್ರು 5 ಜನ ಬಂತು ಚಿಂತನೆ ಮಾಡ್ತಾರೆ. ಚಿಂತನೆ ಅಂದ್ರೆ ಡಿಸ್ಕಸ್ ಮಾಡ್ತಾರಲ್ವ, ಮೀಟಿಂಗ್ ಮಾಡ್ತಾರೆ. ಹಾಗಾಗಿ ಎಲ್ಲ ದೇವಸ್ಥಾನ ಚಿಂತಾಮಣಿ ಮಠ ಅಂತ ಕರೀತಾರೆ. ಇದು ರಾಮ ತಪಾಸ್ ಮಾಡಿದ ಜಾಗ, ಇದು ವೀರಭದ್ರೇಶ್ವರ ಸೈನಿಕ. ಇದೇ ಡಿಸ್ಕಸ್ ಮಾಡ್ತಾರೆ ಗುರ್ತಿ ಪೇಂಟಿಂಗ್ ಇದೆ, ಈಗ ಹೊಸದಾಗಿ ಮಾಡಿರೋ ಪೇಂಟಿಂಗ್.